ಅಲ್ಲೆಲೂಯ. ತಾಯಿ ಗರ್ಭದಲ್ಲಿರುವಾಗಲೇ ನಾನು ಬೇಡ ಎಂಬುದಾಗಿ ಹೇಳಿ ಪಿಂಡವಾಗಿರುವಾಗಲೇ ತೆಗೆದು ಹಾಕಬೇಕೆಂಬುದಾಗಿ ಹೇಳಿದಂಥ ತೀರ್ಮಾನ ತಂದೆ ತಾಯಿಗಳಿಗಿತ್ತು. ಆದರೆ ಕರ್ತನು ಅದನ್ನು ಆಗುವುದಕ್ಕೆ ಅಪ್ಪಣೆ ಕೊಡದಂತೆ ಜೀವಿತರ ಪಟ್ಟಿಯಲ್ಲಿ ನನ್ನನ್ನು ಎಣಿಸಿ 1975 ಲೋಕಕ್ಕೆ ದೇವರು ನನ್ನನ್ನು ತಂದರು. ಆದರೆ 2079 ನಮ್ಮ ತಂದೆ ತೀರೋದ್ರು. ಆಗ ನಾನಿನ್ನೂ ಚಿಕ್ಕವಳು. ಬೆಳೀತಾ ಇರುವಾಗ ಯಾಕೆ ದೇವರೇ ಈ ಲೋಕಕ್ಕೆ ನಮ್ಮನ್ನು ತಂದೆ, ಯಾಕೆ ನೀನು ಕೊಂಡು ಬಂದೆ ಎಂಬುದಾಗಿ ಪ್ರಶ್ನೆ ಯಾವಾಗಲೂ ನನಗೆ ಹುಟ್ಟುತ್ತಾ ಇತ್ತು. ಯಾಕಪ್ಪ ನೀನು ಈ ಲೋಕಕ್ಕೆ ತಂದೆ? ಆಗಲೇ ನಮ್ಮ ಸತ್ತೋಗ್ಬಿಟ್ಟಿದ್ರೆ ಈ ರೀತಿಯಾಗಿ ನಮ್ಗೆ ಕಷ್ಟ ನೋಡೋಕ್ಕಾಗ್ತಿರ್ಲಿಲ್ಲಲ್ಲ. ತಂದೆ ಕಳ್ಕೊಂಡು ದೊಡ್ಡಮ್ಮ ನಮ್ಮನ್ನು ಸಾಕಿ ಬೆಳೆಸಿದ್ರು. ಒಬ್ಬರ ಕೈ ಎಲಡಿಯಲ್ಲಿ ಇರುವಾಗ ತಾಯಿಗೂ ಕಷ್ಟ, ನಮಗೂ ಕಷ್ಟ. ಆದರೆ ಚೆನ್ನಾಗಿ ನೋಡಿಕೊಂಡ್ರು ನಮ್ಮ ದೊಡ್ಡಮ್ಮ. ಆದರೆ ಎಲ್ಲ ಪರಿಸ್ಥಿತಿಗಳಲ್ಲಿ ಒಂದು ದುಃಖ ಆಗ್ತಾಯಿತ್ತು. ನನಗೆ ತಂದೆ ಇದ್ದಿದ್ರೆ ನಾನು ಈ ಥರ ಇರ್ತಾಯಿದ್ನ? ನನಗೆ ತಂದೆ ಇದ್ದಿದ್ರೆ ಈ ರೀತಿಯಾಗಿ ನನಗೆ ಅಂದು ಆಡ್ತಾ ಇದ್ರ? ನನಗೆ ತಂದೆ ಇದ್ದರೆ ನಾನು ಏನಾದರೂ ಹೋಗಿ ನಮ್ಮ ಅಪ್ಪನ ಹತ್ರ ನಾನು ಕೇಳ್ಬೋದಾಗಿತ್ತಲ್ಲ ಅಂತ ಅನೇಕ ಬಾರಿ ನಾನು ಒಬ್ಬಳೇ ಕೂತ್ಕೊಂಡು ಎಲ್ಲೋ ಮೂಲೆಯಲ್ಲಿ ಅಳುತ್ತಾ ಇದ್ದೆ. ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಹೋರಾಟ. ಅನೇಕ ಮಕ್ಕಳನ್ನು ನೋಡುವಾಗ ಅವ್ರ ತಂದೆ ತಾಯಿಯಂದಿರ ಜೊತೆ ಚೆನ್ನಾಗಿರೋದನ್ನು ನೋಡುವಾಗ ನನಗೆ ಬಹಳ ಕಷ್ಟ ಆಗ್ತಾಯಿತ್ತು. ನಮ್ಮಮ್ಮ ಈ ರೀತಿಯಾಗಿದ್ದಾರೆ, ಅಳುತ್ತಾರೆ ಒಂದು ಮೂಲೆಯಲ್ಲಿ. ನಿಮ್ಮ ಅಪ್ಪ ಇದ್ದಿದ್ರೆ ಹಿಂಗೆ ಆಗ್ತಾಯಿತ್ತ, ನಮ್ಮ ಕಷ್ಟ ಬರ್ತಾಯಿತ್ತ ಅಂತ. ಅನೇಕರು ಚೆನ್ನಾಗಿರೋದು ನೋಡಿ ನನಗೂ ಅನ್ನಿಸ್ತಾ ಇತ್ತು, ನಮ್ಮ ತಂದೆ ಇದ್ದಿದ್ರೆ ನನಗೆ ಹೀಗೆಲ್ಲ ಆಗ್ತಾಯಿತ್ತ ಅಂತ. ಆದರೆ ಚಿಕ್ಕವರಾಗಿರುವಾಗಲೇ ನಾವು CSI ಬ್ಯಾಕ್ಗ್ರೌಂಡಿಂದ ನಾವು ಬಂದವರು. ನಮಗೊಂದು ಅಭ್ಯಾಸ ಇರ್ತಿತ್ತು, ಎಲ್ಲ ಸಂಡೇ ಸ್ಕೂಲಲ್ಲಿ ಹೋಗಿ ಅಲ್ಲಿ ಸಂಡೇ ಸ್ಕೂಲಲ್ಲಿ ಹೇಳ್ಕೊಡೋದೆಲ್ಲ ಕಲಿಯುವಂಥದ್ದು. ಹಾಡಾಗಲಿ, ವಾಕ್ಯ ಆಗಲಿ, ಕಥೆಗಳಾಗಲಿ, ಅದರಲ್ಲಿ ಕೇಳುವಂಥ ಕಥೆಗಳಲ್ಲೆಲ್ಲ ಕೇಳುವಾಗ ಒಬ್ಬರು ಆಂಟಿ ನಮಗಿದ್ರು, ನನ್ನ ಸ್ನೇಹಿತೆಯ ತಾಯಿ. ಅವ್ರು ಯಾವಾಗಲೂ ಹೇಳೋರು, ದೇವರನ್ನು ಪ್ರೀತಿ ಮಾಡಬೇಕು, ಯೇಸಪ್ಪನೇ ನಮಗೆ ಅಪ್ಪ ಅಂತ ಅಂದ್ಕೊಳ್ಬೇಕು. ಯಾಕಂದರೆ ಯೇಸು ಸ್ವಾಮಿನ ನಮ್ಮ ಅಪ್ಪ ಅಂತ ಅಂದ್ಕೊಳ್ಳುವಾಗ ಆ ಅಪ್ಪ ನಮಗೆ ಬೇಕಾದದ್ದೆಲ್ಲವನ್ನು ಆತನು ಕೊಡ್ತಾರೆ, ಕೊಡಿಸ್ತಾರೆ. ನೀನು ಕೇಳಿ ನೋಡು ಸಾಕು. ಮಕ್ಕಳ ಪ್ರಾರ್ಥನೆಯೂ ಇಲ್ಲ ಅಂತ ಹೇಳಲ್ಲ ಅಂತ ಚಿಕ್ಕ ವಯಸ್ಸಲ್ಲಿ 3-4ನೇ ಕ್ಲಾಸ್ ಅನಿಸುತ್ತೆ ಆವಾಗಿಂದ ಹೇಳ್ಕೊಡೋರು. ಆಗಿಂದ ಒಂದು ಆಸೆ. ನಾನು ಎಲ್ಲರಿಗೂ ಹೇಳ್ತೇವೆ, ನನ್ನ ಅಪ್ಪ ನಾನು ಯೇಸು ಸ್ವಾಮಿ ಎಂಬುದಾಗಿ. ನನ್ನ ಅಪ್ಪ ನಾನು ಯೇಸು ಸ್ವಾಮಿ. ಒಂದು ಕಲ್ತಿದ್ದೆ ನಾನು, ಎಲ್ಲದಕ್ಕೂ ಅಪ್ಪ ನೀನು ಕೊಡಿಸ್ಬೇಕು. ನಾನು ಅವ್ರ ಹತ್ರ ಕೇಳಲ್ಲ. ಯಾಕಂದರೆ ನಮ್ಮ ಚಿಕ್ಕಮ್ಮನ ಮಕ್ಕಳು ಹಾಕಿದ ಬಟ್ಟೆಗಳನ್ನು ನಾವು ಹಾಕ್ಕೊಂಡು ಬೆಳೆದವರು. ಅನ್ನ ಸಾರು ಬಿಟ್ಟರೆ ಒಂದು ನಂಚ್ಕೊಳ್ಳೋಕ್ಕೆ ಅನ್ನ ಸಾರಲ್ಲಿರುವಂಥ ಕಾಯಿ ತಿನ್ಕೊಂಡು ಬೆಳೀತದ್ದು ಅಂತ. ನಾವು ಊಟಕ್ಕೆ ಕೊರತೆ ಇಲ್ಲ. ಆದರೆ ಲೋಕದೊಳಗೆ ಹೋಗುವಾಗ ಎಲ್ಲರೂ ಚೆನ್ನಾಗಿದ್ದಾರೆ, ಅದು ನಾವು ಚೆನ್ನಾಗಿಲ್ವಾ ಅನ್ನೋ ಒಂದು ಕೊರತೆ. ಆದರೆ ಬೆಳೀತಾ 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 ಕರ್ತನ ಹಸ್ತ ಯಾವ ರೀತಿಯಾಗಿ ನಮ್ಮನ್ನು ಮೇಲೆತ್ಕೊಂಡು ಬರ್ತದೆ ಎಂಬುದಾಗಿ ನಾನು ಹೇಳ್ತೇನೆ. ದೇವರು ಒಂದು ಒಳ್ಳೆ ಸ್ವರ ಕೊಟ್ಟರು. ಯಾವುದು ಕಲ್ತಿಲ್ಲ, ನಾನೇನು ಮಾಡಿಲ್ಲ. ಆದರೆ ಒಂದು ಆ ಸ್ವರನ ಇಟ್ಕೊಂಡು ನನ್ನೊಂದು ಆಸೆ ಇತ್ತು, ಅನೇಕರಿಗೆ ನಾನು ಆಶೀರ್ವಾದವಾಗಿ, ನಾನು ಆಗೆಲ್ಲ ಆಶೀರ್ವಾದ ಅನ್ನೋ ಮಾತಿಲ್ಲ, ನಾನು ಚೆನ್ನಾಗಿ ಆಡಬೇಕು, ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಬೇಕು ಅನ್ನೋದೊಂದು. ಆದರೆ ಯಾವಾಗ ನಮಗೆ ಆ ಆಂಟಿ ನಮಗೆ ಪ್ರಾರ್ಥನೆ ಕಲಿಸ್ಕೊಟ್ರೋ ಆ ಸಮಯದಲ್ಲಿ ನಾನು ಒಂದು ಕಲಿತೆ, ಏಸಪ್ಪ ನಾನು ನಿನ್ನ ರಾಜ್ಯದ ಮಹಿಮೆಗಾಗಿ ನಾನು ಹಾಡುವುದನ್ನು ನಾನು ಮೆಚ್ಚಬೇಕು ಸ್ವಾಮಿ. ನೀನು ಹಾಡುವಾಗ ನನ್ನ ದೇವದೂತರುಗಳು ಇಳಿದು ಬರುವಂಥದ್ದನ್ನು ನೋಡಬೇಕು. ಪರಲೋಕದ ಕಾರ್ಯಗಳು ಆ ಆಂಟಿ ಅಷ್ಟು ಬಿಡಿಸಿ ನಮ್ಗೆ ಹೇಳ್ಕೊಡ್ತಾ ಇದ್ರು. ಅವೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು ಈ ರೀತಿಯಾದಂಥ ಒಂದು ಆಸೆ. ದೇವ್ರು ಹೇಳಿದ್ನಲ್ಲ, ದಾಹ ಇದ್ದರೆ ಆ ದಾಹನ ನೀಗಿಸ್ತಾರೆ ಅಂತ. ಉದ್ದೇಶ ಇಟ್ಟರೆ ಆ ಉದ್ದೇಶ ಒಬ್ಬ ವ್ಯಕ್ತಿ ಜೊತೆಯಲ್ಲಿ ನೆರವೇರಿಸ್ತಾನೆ ಎಂಬುದಾಗಿ ಹೇಳುವಂಥ ಮಾತು 100ಕ್ಕೆ 100 ಸತ್ಯ ಪ್ರಿಯರೇ. ಬಾಲ್ಯ ಆಯಿತು, ಯವನ ಪ್ರಾಯ ಆಯಿತು, ಕರ್ತನಿಗಾಗಿ ವೈರಾಗ್ಯವಾಗಿ ನಿಂತು ಸೇವೆ ಮಾಡಬೇಕೆಂಬ ಒಂದು ಆಸೆ ನನಗೆ ಬಂತು. ದೇವರೇ, ನಾನು ಸೇವೆ ಮಾಡಬೇಕು. ರಕ್ಷಣೆ ಹೊಂದಿದಂಥ ದಿನ SLC ಟೈಮಲ್ಲಿ ನಾನು ರಕ್ಷಣೆ ಹೊಂದಿದ್ದೆ. ರಕ್ಷಣೆ ಹೊಂದಿದ್ದ 15-16 ವರ್ಷ ನನಗೆ ರಕ್ಷಣೆ ಹೊಂದಿ ಒಂದು ಆಸೆ ಬಂತು. ಆ ಟೈಮಲ್ಲಿ ಪ್ರಾರ್ಥನೆಯ ಉಜ್ಜೀವನ ಪ್ರಾರಂಭವಾಗಿತ್ತು ಭದ್ರಾವತಿ ಪಟ್ಟಣದಲ್ಲಿ ಎಲ್ಲೆಲ್ಲಿ ಆತ್ಮಿಕ ಸಭೆಗಳಿದೆಯೋ ಅಲ್ಲಿ ಒಂದು ಪ್ರಾರ್ಥನೆಯ ಒಂದು ಉಜ್ಜೀವನ ಪ್ರಾರಂಭವಾಯಿತು. ಆ ಪ್ರಾರ್ಥನೆಗೆ ಹೋಗೋದು ಬರೋದು ಒಂದು ಅಭ್ಯಾಸ ಮಾಡ್ಕೊಂಡ್ವಿ ನಾವು. ಇವತ್ತು ಸಿಸ್ಟರ್ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟು ಅದು ನಿಮ್ಮ ಹೆಸರು ಬರ್ಕೊಡಿ ಪ್ರಾರ್ಥನೆಗೋಸ್ಕರವಾಗಿ ಎಂದಾಗ ಹೇಳ್ತಾರಲ್ಲ, ಅದೇ ರೀತಿ ಆಗ ಒಂದು ಉಜ್ಜೀವನ ಇತ್ತು.
ಎಲ್ಲರೂ ನಾವು ಚೆನ್ನಾಗಿ ಪ್ರಾರ್ಥನೆ ಮಾಡಿ ನಮ್ಮ ಪಟ್ಟಣದ ಒಂದು ಉಜ್ಜೀವನ, ಶಿವಮೊಗ್ಗ ರಕ್ಷಣೆ ಹೊಂದಬೇಕು, ಭದ್ರಾವತಿ ರಕ್ಷಣೆ ಹೊಂದಬೇಕೆಂಬುದಾಗಿ ಒಂದು ಉಜ್ಜೀವನದ ಪ್ರಾರ್ಥನೆ ಗುಂಪು ಎದ್ದೇಳ್ತು. ಆ ಗುಂಪಿನಲ್ಲಿ ಸೇರಿ ಕರ್ತನಿಗೋಸ್ಕರವಾಗಿ ನಾನೇನಾದರೂ ಮಾಡಬೇಕೆಂಬ ದಾಹ ನನಗೆ ಬಂತು. ನಮ್ಮ ದಾಹನ ದೇವರ ಹಾಗೆ ನೀರಾಗಿ ಹೋಗೋದಕ್ಕೆ ಬಿಡೋದಿಲ್ಲ ಪ್ರಿಯರೇ. ನಮ್ಮ ದಾಹವನ್ನು ನೀಗಿಸುವಂಥ ದೇವರು ನಮ್ಮ ದೇವರು. ಸೊ 1995 ನನಗೆ ಮದುವೆ ಆಯಿತು. ಮದುವೆ ಬಹಳ ಆಸೆ ಏನಂದರೆ ಒಬ್ಬ ಸೇವಕನನ್ನು ನಾನು ಮದುವೆ ಆದೆ ಅಂತ. ದೇವರಿಂದ ಬಲವಾಗಿ ಉಪಯೋಗವಾಗುವಂಥ ಸೇವಕರು ಪಾಸ್ಟರ್ ಪ್ರಶಾಂತ್ ಎಂಬುದಾಗಿ ಅವರನ್ನು ನಾನು ಮದುವೆ ಆದೆ. ಆ ಮದುವೆ ಕೂಡ ಕರ್ತನ ಚಿತ್ತದಲ್ಲಿ, ಕರ್ತನ ಯೋಜನೆಯಲ್ಲಿ, ದೇವರಿಟ್ಟಿರುವಂಥ ದಿನದಲ್ಲಿ, ಅನೇಕ ಸೇವಕರ ಮಧ್ಯದಲ್ಲಿ ಇಟ್ಟಂಥ ಒಂದು ವಿವಾಹವಾಗಿ ದೇವರು ನಮಗೋಸ್ಕರವಾಗಿ ಮಾಡಿಕೊಟ್ರು. ಚಿಕ್ಕದರಿಂದ ತಂದೆ ಪ್ರೀತಿ ನನಗಿರಲಿಲ್ಲ, ತಾಯಿ ಪ್ರೀತಿ ಮಾತ್ರ. ಆದರೆ ನಾನು ಎದುರು ನೋಡಿದ್ದು, ನನಗೆ ಮದುವೆ ಆಗಿ ಬರುವಂಥ ಒಬ್ಬ ಸೇವಕರು ನನ್ನನ್ನು ಬಹಳವಾಗಿ ಪ್ರೀತಿ ಮಾಡಬೇಕು. ಬಹಳವಾಗಿ ಪ್ರೀತಿ ಮಾಡೋದು ಮಾತ್ರವಲ್ಲದೆ ನನಗೆ ತಂದೆಯ ಸ್ಥಾನದಲ್ಲಿ ನಿಂತು ನನಗೆಲ್ಲವನ್ನು ಕಲಿಸ್ಕೊಡ್ಬೇಕು. ಹೊಸದಾಗಿ ರಕ್ಷಣೆ ಹೊಂದಿದಂಥ ನನ್ನ ಜೀವಿತದಲ್ಲಿ ಈ ಬೈಬಲ್ಲು ಓದೋಕ್ಕೆ ಮಾತ್ರ ಬರ್ತಾಯಿತ್ತು. ಹೆಂಗೆ ವಾಕ್ಯ ಕೊಡಬೇಕು, ಏನು ಮಾಡಬೇಕೆಂಬುದಾಗಿ ಗೊತ್ತಿಲ್ಲ. ಇವೆಲ್ಲ ನಾನು ಕಲಿಬೇಕೆಂಬ ಆಸೆ ನನಗಿತ್ತು. ಆದರೆ ದೇವರು ನನ್ನ ಆಸೆನ ಪೂರ್ತಿ ಮಾಡಿದ್ರು. ಒಳ್ಳೆ ಸೇವಕನನ್ನು ದೇವರು ಕೊಟ್ಟರು. ಎಲ್ಲ ಚೆನ್ನಾಗಿರುತ್ತೆ, ಎಲ್ಲ ನನಗೆ ಸಿಕ್ತು, ಇನ್ನೇನು ನನಗೇನು ಚಿಂತೆನೇ ಇಲ್ಲ ಅನ್ನುವಂಥ ಸಮಯದಲ್ಲಿನೇ ಏನು ಮಾಡ್ತಾನೆ ಸೈತಾನು? ಒಂದು ಬಿರುಗಾಳಿ ತರ್ತಾನೆ. ಆ ಬಿರುಗಾಳಿನೇ ಒಂದು ಕುಟುಂಬ ಬಂತು ನಮ್ಮ ಸಭೆಗೆ. ಆ ಕುಟುಂಬ ನಮ್ಮ ಸಭೆಯಲ್ಲಿ ಬಂದದರಿಂದ ಆ ಬಿರುಗಾಳಿ ನನ್ನ ಕುಟುಂಬಕ್ಕೂ ತಾಕಿ ನಮ್ಮ ಜೀವಿತವೆಂಬ ಒಂದು ಹಡಗು ಅಲಗಾಡಕ್ಕೆ ಸ್ಟಾರ್ಟ್ ಆಯಿತು. ಹೆಂಗೆ ಅಲಗಾಡಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ, ಅವರೊಂದು ಕಡೆ, ನಾನೊಂದು ಕಡೆ, ನನ್ನ ಮಕ್ಕಳು ಒಂದು ಕಡೆ, ಈ ರೀತಿಯಾದಂಥ ಪರಿಸ್ಥಿತಿ. ಆಳವಾಗಿ ಹೋಗ್ಬೇಕಂದ್ರೆ ಅದು ಬಹಳ ಇದೆ, ಆದರೆ ಸಮಯ ಬಹಳ ಕಮ್ಮಿ ಇರೋದ್ರಿಂದ ನಾನು ಮೇಲೆ ಹೇಳ್ಕೊಂಡು ಹೋಗ್ತೇನೆ. ದೇವರು ನಮ್ಮನ್ನು ದೃಷ್ಟಿಸುವುದಾದರೆ, ಆತನನ್ನು ನಾವು ದೃಷ್ಟಿಸುವಂಥ ವ್ಯಕ್ತಿಗಳಾಗಿರುವುದಾದರೆ ನಮ್ಮ ಮುಖವು, ನಮ್ಮ ತಲೆಯು ಬಗ್ಗೋದಿಲ್ಲ, ನಾವು ಅವಮಾನಕ್ಕೆ ಒಳಪಡೋದೇ ಇಲ್ಲ. ಎಂಥ ಪರಿಸ್ಥಿತಿಗಳಲ್ಲೂ ಕೂಡ ಕರ್ತನನ್ನು ಆತ್ಕೊಳ್ಳುವಂಥ ಮನುಷ್ಯನಿಗೆ ದೇವರು ಕೈ ಬಿಡೋದಿಲ್ಲ ಪ್ರೇರೆ. ನಾನು ಹಾಡಿದಂಥ ಹಾಡು, ಆಶ್ರಯ ನೀನೇ ಎಸಯ್ಯ, ಆಧಾರ ನೀನೇ. 1995 ಇಸ್ವಿಯಿಂದ 2005 ತನಕ 10 ವರ್ಷದ ದಾಂಪತ್ಯ ಜೀವಿತದಲ್ಲಿ ನನಗೆ ನನ್ನ ಕುಟುಂಬಕ್ಕೆ ಆಧಾರವಾಗಿ ನಿಂತಿದ್ದುದು ಯೇಸು ಸ್ವಾಮಿ ಮಾತ್ರ. ಅನೇಕ ಬಾಧೆಗಳು, ಅನೇಕ ಹಿಂಸೆಗಳು, ಅನೇಕ ಅವಮಾನಗಳು, ನಿಂದೆಗಳು ಬಂದರೂ ಕೂಡ ಅದರ ಮಧ್ಯದಲ್ಲಿ ದೇವರು ನನಗೆ ಕಲಿಸಿದಂಥ ಕಾರ್ಯ, ದೇವರನ್ನ ಆತ್ಕೊಂಡಂಥ ಮನುಷ್ಯನನ್ನು ದೇವರು ಎಂದಿಗೂ ಕೈ ಬಿಡೋದೇ ಇಲ್ಲ ಎಂಬುದಾಗಿ. ಸೊ ಬಂದಂಥ ಬಿರುಗಾಳಿಗೆ ನಾನು, ನಮ್ಮ ಮನೆಯವರು, ನಮ್ಮ ಮಕ್ಕಳೆಲ್ಲ ಬೇರೆ ಬೇರೆ ಆಗಿ ಪಟ್ಟಂಥ ಕಷ್ಟಗಳನ್ನು ಪಟ್ಟು ದೇವರೇ ಬೇಡ, 2005 ದೇವರೇ ಬೇಡ, ಸೇವೆ ಬೇಡ, ಒಂದು ಹಾಡು ಹೇಳಲಿಕ್ಕೆ ಕೂಡ ವರ್ಷಾನುಗಟ್ಟಲೆ ನಾನು ಹಾಡೇ ಹೇಳಿಲ್ಲ. ಹಾಡಂದರೆ ನನಗೆ ಜೀವ, ಆದರೆ ಹಾಡೇ ಬೇಡವೇ ಬೇಡ, ಸೇವೆನೂ ಬೇಡ, ದೇವರೇನು ಬೇಡ. ಇದೆಲ್ಲ ಮಾಡಿ ನನಗೇನು ಪ್ರಯೋಜನ ಸಿಕ್ತು? ನನ್ನ ಮಕ್ಕಳು ಬೀದಿ ಪಾಲಾದರು, ನಾನು ಬೀದಿ ಪಾಲಾದೆ ಅನ್ನುವಂಥ ಒಂದು ಪರಿಸ್ಥಿತಿಗೆ ನಾನು ಬಂದು ನಿಂತೆ. ಆದರೆ ದೇವರ ಸಮ್ಮುಖದಲ್ಲಿ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡಲಿಲ್ಲ. 2005 ನಾನು ಮನೆ ಬಿಟ್ಟು ಹೊರ ಬರಬೇಕಾದಂಥ ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲೂ ಕೂಡ ದೇವರ ಹತ್ರ ಕೇಳಿದೆ, ದೇವರೇ, ಈ ಸೇವೆನ, ಈ ದೊಡ್ಡ ಸಭೆನ ನಾನು ಬಿಟ್ಟು ಹೋಗ್ಬಿಟ್ರೆ ಜನ ಏನಂತಾರೋ, ಏನು ಮಾತಾಡ್ತಾರೋ ನನ್ನ ವಿಚಾರದಲ್ಲಿ, ಯಾವ ರೀತಿಯಾದ ಕೆಟ್ಟ ಪಟ್ಟ ಕೊಡ್ತಾರೋ ನನಗೆ ಅಂತ ನಾನು ನೆನೆಸ್ದೆ. ಆದರೂ ಜನ ಅಂದು ಏನೇನು ಪಟ್ಟಗಳು ಕೊಟ್ಟರು, ಆ ಪಟ್ಟಗಳು ನನ್ನನ್ನು ಯಾವ ರೀತಿ ಬಾಧಿಸಲಿಲ್ಲ. ಯಾಕಂದರೆ ನಾನು ಭದ್ರಾವತಿ, ಶಿವಮೊಗ್ಗದಲ್ಲಿ ಇರಲೇ ಇಲ್ಲ. ನಾನು ಬ್ಯಾಂಗ್ಳೂರಿಗೆ ಹೋಗಿ ನನ್ನ ನಾದಿನಿ ಸೋನಿ ಅವ್ರ ಮನೆಯಲ್ಲಿ ನಾನಿದ್ದೆ ನನ್ನ ಮಕ್ಕಳ ಜೊತೆಗೆ. ಸೊ ಅದು ಯಾರು ಆ ಕಡೆ ಸುದ್ದಿನೇ ಬೇಡ ಎಂಬುದಾಗಿ ನಾನು ಸುಮ್ಮನೆ ಆದೆ. ಆದರೆ ಯಾವುದೇ ರೀತಿಯಲ್ಲಿ
ದೇವರಿಂದ ನಾವು ದೂರ ಹೋಗ್ತೀವಿ, ದೇವರು ಬೇಡ ಎಂಬುದಾಗಿ ನಾವು ನೆನೆಸಿ ನಾವು ಕೂತ್ಕೊಳ್ತೇವೋ, ಅಲ್ಲೇ ದೇವರ ಹಸ್ತ ಬರೋದು. ಹಲ್ಲೆಲೂಯ. ಯಾಕಂದರೆ ದೇವರು ನಮ್ಮನ್ನು ತಾಯಿ ಗರ್ಭದಲ್ಲಿರುವಾಗ ಆರಿಸ್ಕೊಂಡಿದ್ದೀನಿ ಎಂಬುದಾಗಿ ಹೇಳಿದಂಥ ಮಾತು ಸುಳ್ಳಲ್ಲ. ದೇವರು ಮನುಷ್ಯನಂತೆ ಎರಡು ಮಾತಿನವನು ಅಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ಸೊ 2005ರಿಂದ 2013ನೇ ತನಕ ನಾನು ಬ್ಯಾಂಗ್ಳೂರು ಪಟ್ಟಣದಲ್ಲಿ ಮಕ್ಕಳೊಂದಿಗೆ, ನನ್ನ ನಾದಿನಿ ಸೋನಿಯೊಂದಿಗೆ ನಾನಿದ್ದೆ. ನನ್ನ ಮಕ್ಕಳನ್ನು ನೋಡಿಕೊಂಡು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು, ನನ್ನ ಮಕ್ಕಳನ್ನು ಈ ಮಟ್ಟದ ತನಕ ನನ್ನ ನಾದಿನಿನೇ ನೋಡ್ಕೊಂಡು ಬಂದಿದ್ದು. ಇದೆಲ್ಲ ನಾನು ಅವ್ರ ಹೆಸರು ಹೇಳುವಾಗ ಅವ್ರು ಹೇಳ್ತಾರೆ, ನನ್ನ ಹೆಸರೆಲ್ಲ ಹೇಳಬೇಡಿ ನೀವಂತ, ಯಾಕಂದರೆ ಅದು ನಿಮ್ಗೆ ಯಾರು ಹೇಳೋಕ್ಕೆ ಹೇಳಿದ್ದು ಅಂತ ಹೇಳ್ತಾರೆ. ಆದರೆ ದೇವರ ನಾಮದ ಮಹಿಮೆಗೋಸ್ಕರವಾಗಿ ನಾನು ಹೇಳ್ತೀನಿ, 9 ವರ್ಷ ಅನೇಕ ಕಷ್ಟಗಳು. ಅವ್ರು IT ಕಂಪನಿಲಿದ್ದರು. ಅದಕ್ಕೂ ಅನೇಕರು ಏನು ಮಾಡಿದ್ರು, ಕೊಕ್ಕೆ ಹಾಕಿ ಕೆಲಸ ಬಿಡೋಂಗೆ ಮಾಡಿದ್ರು. 1 ವರ್ಷ 2 ವರ್ಷ ಕೆಲಸ ಇಲ್ದಲೆ ಬಹಳ ಕಷ್ಟಪಟ್ಟು, ಊಟಕ್ಕಿಲ್ದಲೆ, ಒಲೆ ಬೇಯಿಸೋಕ್ಕೆ ಬರಲ್ಲ ನನಗೆ, ಒಲೆಯಲ್ಲಿ ಅನ್ನ ಮಾಡಿಕೊಂಡು, ಬೇಳೆ ಇಲ್ಲ, ಸಾರು ಮಾಡೋಕ್ಕೇನೂ ಇಲ್ಲ, ಬರೀ ಟೊಮೊಟೊ ತೆಗೆದು ಈರುಳ್ಳಿ ತೆಗೆದು ಮಕ್ಕಳಿಗೆ ಕಿವುಚ್ಬಿಟ್ಟು ಊಟ ಮಾಡಿಸಿ ನನ್ನ ಮಕ್ಕಳನ್ನ ಮಲಗಿಸಿದಂಥ ದಿನಗಳಿದೆ. ಭಾಳ ಕಷ್ಟಪಡ್ತೀವಿ ನಾನು ನನ್ನ ನಾದಿನಿ. ಒಂದು ದಿನ ಯೋಚನೆ ಮಾಡಿದ್ವಿ, ಏನಾಗಲಿ ಇಷ್ಟು ಕಷ್ಟಪಟ್ಕೊಂಡು ಬಂದುಬಿಟ್ಟಿದ್ವಿ, ಎಲ್ಲರೂ ಒಂದು ಕಡೆಯಿಂದ ಒಂದು ಊಟದಲ್ಲಿ ಏನಾರು ವಿಷ ಹಾಕ್ಬಿಟ್ಟು ಅವ್ರಿಗೂ ಮಕ್ಕಳು ನಾವು ತಗೊಂಡು ಮಕ್ಳಿಗೂ ಕೊಟ್ಟು ಸತ್ತೋಗ್ಬಿಡೋಣ ನಾವು ಅಂತ ತೀರ್ಮಾನ ಮಾಡಿದ್ವಿ. ಅಲ್ಲೂ ದೇವರು ನಮ್ಮನ್ನು ಬಿಡಲಿಲ್ಲ ಪ್ರಿಯರೇ. ಅವರು 2 ವರ್ಷ ಆದಮೇಲೆ ಕೆಲಸ ಸಿಕ್ತು. ಆದರೂ ಕಷ್ಟ, ಸಾಲ, ಹೋರಾಟ, ಜೀವನ ಹಿಂಗಾಗಿದೆ, ಗಂಡ ಇಲ್ಲ, ಮಕ್ಕಳ ಪರಿಸ್ಥಿತಿ ಏನು, ಮಕ್ಕಳ ಭವಿಷ್ಯ ಏನು, ನನ್ನ ಭವಿಷ್ಯ ಏನು, ಅವಳು ಕೂಡ ಮದುವೆ ಆಗಿಲ್ಲ, ಏನು ಹೇಳ್ತಾರೆ ಜನ ಎಂಬುದಾಗಿ ನೆನೆಸಿ, ನಾನೊಬ್ಬಳು ಇಲ್ಲ ಅಂದರೆ ಮಕ್ಕಳವ್ರ ತಂದೆ ಹತ್ರ ಆಟೋಮೆಟಿಕ್ಕಾಗಿ ಹೋಗ್ತಾರೆ ಅಂತ ನೆನೆಸಿ ಒಂದಿನ ಹ್ಯಾಂಗ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟೆ. ಆವಾಗ ದೇವರೊಂದು ಮಾತಾಡಿದ್ರು, ನನಗೆ ನೀನು ಬೇಕು ಅಂತ. ಅದು ನನ್ನ ಮಕ್ಕಳ ಹತ್ರ ನಾನು ನಮ್ಮ ನಾದಿನಿ ಬಹಳ ಧೈರ್ಯದಲ್ಲೇ ಇರ್ತಾಯಿದ್ವಿ. ಆದರೆ ಇಬ್ಬರೂ ಸೇರಿ ಬಹಳ ಗಾಡೀಲಿ ಹೋಗುವಾಗ ಅಳೋದು, ಏನು ನಾಟಕ ಮಾಡೋದು, ಹೇಗೆ ಹೋಗೋದು ಎಂಬುದಾಗಿ ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅನೇಕ ಸೇವಕರುಗಳು ಕೂಡ ನಮ್ಮನ್ನು ಬಲಪಡಿಸಿದ್ದಾರೆ. ವಾಗ್ದಾನಗಳನ್ನು, ಪ್ರವಾದನೆಗಳನ್ನು ಹೇಳಿ ಅದೇ ಮಾತುಗಳನ್ನು ನಮ್ಮ ಮಕ್ಕಳಿಗೂ ನಾವು ಹೇಳ್ತಾ ಇದ್ವಿ. ಹಿಂಗೆ ಇರಲ್ಲ, ನಮ್ಮ ಲೈಫ್ ಬದಲಾಗ್ತದೆ. 1 ವರ್ಷ 2005ರಿಂದ 6, 7 ತನಕ ನಾವು ಪ್ರಾರ್ಥನೆ ಮಾಡಲಿಲ್ಲ. ನನ್ನ ಮಗ ಕೂಡ ನನ್ನಿಂದ ದೂರ ಇದ್ದ ಅವ್ರ ತಂದೆ ಜೊತೆ. ಮತ್ತು ನನ್ನ ಮಗನ 2 ಮಕ್ಕಳು ನನ್ನೊಟ್ಟಿಗೆ ಬಂದು ಸೇರುವಾಗ ದೇವರು ನಮ್ಮನ್ನು ಒಂದು ನಂಬಿಕೆ ಕೊಟ್ಟರು, ನಮ್ಗೆ ಹಿಂಗೆ ಬಿಡೋದಿಲ್ಲ ದೇವರು ಅಂತ. ಆ ದಿನದಿಂದ ಏನೇ ಆದರೂ ದೇವರೇ ನೀನೇ ನಮಗೆಲ್ಲಪ್ಪ, ನಮ್ಮ ನಾಯಕನಾಗಿ ನಮ್ಮನ್ನು ನಡೆಸು, ನಮಗೆಲ್ಲ ನೀನು ಅಗತ್ಯತೆಗಳನ್ನು ಸಂಧಿಸು. ಊಟ ಇಲ್ಲ ಅಂತ ನಾವು ಚಿಂತೆ ಮಾಡಲಿಲ್ಲ. ಹೇಗೋ ದೇವರು ನಮ್ಮ ಬ್ಯಾಂಗ್ಳೂರಿನಲ್ಲಿ ಪಾಸ್ಟರ್ ಇದ್ದರು, ಅವ್ರ ಮುಖಾಂತರ ನಮಗೆ ಗೊತ್ತಿಲ್ಲದಂಗೆ ಸೋನಿ ನಮ್ಮ ನಾದಿನಿ ಇದು ಬೈಬಲಲ್ಲಿ ಕಾಸಿಟ್ಟು ಕಳಿಸ್ತಾಯಿದ್ರು. ಯಾರೋ ಸಿಸ್ಟ್ರು 200 ರೂಪಾಯಿ ಗ್ಯಾಸ್ ತುಂಬಿಸ್ಲಿಕ್ಕೆ ಯಾರೋ ಸಹಾಯ ಮಾಡ್ತಾಯಿದ್ರು. ನನ್ನ ಮಗು ದೊಡ್ಡ ಸ್ಕೂಲಲ್ಲಿ, ಇಂಟರ್ನ್ಯಾಷನಲ್ ಸ್ಕೂಲ್ ಓದ್ತಾಯಿದ್ರು. ಗೌರ್ಮೆಂಟ್ ಸ್ಕೂಲಲ್ಲಿ ಹೋಗಿ 5 ಕಿಲೋಮೀಟ್ರ್ ಓಡಾಡುವಂಥ ಪರಿಸ್ಥಿತಿಗಳು ಬಂತು. ಎಲ್ಲ ಸಮಯದಲ್ಲಿ ಜೀವನೇ ಬೇಡ ಎಂಬುದಾಗಿ ನೆನೆಸ್ಕೊಂಡಂಥ ನಮಗೆ ಆಧಾರವಾಗಿ ನಿಂತಿದ್ದು ಈ ವಾಕ್ಯ ಮಾತ್ರನೇ. ನಾನೇ ನಿನ್ನೊಂದಿಗಿದ್ದೇನೆ, ಭಯಪಡಬೇಡ, ದಿಗ್ಭ್ರಮೆಗೊಳ್ಳದಿರ, ನಾನೇ ನಿನ್ನ ದೇವರು ಎಂಬುದಾಗಿ. 2075ರಿಂದ 95 ತನಕ 20 ವರ್ಷ, 2095ರಿಂದ 2005 ತನಕ 10 ವರ್ಷ, 2005ರಿಂದ 2025 ತನಕ ದೇವರು ಇವಾಗ ನನಗೆ 50 ವರ್ಷಗಳು ನನ್ನನ್ನು ನನ್ನ ಕುಟುಂಬವನ್ನು ಕಾಪಾಡ್ಕೊಂಡು ಬಂದರು. 2014ರಲ್ಲಿ 13ರಲ್ಲಿ ನಮ್ಮ ಯಜಮಾನರಿಗೆ ಬ್ಲಡ್ ಕ್ಯಾನ್ಸರ್ ಆಯಿತು. ಆ ಸಂದರ್ಭದಲ್ಲಿ ನಾವು ದೂರ ಆಗಿದ್ದಂಥ ನಾವು ಮತ್ತೆ ಅವ್ರನ್ನ ಸಂಧಿಸುವಂಥ 9 ವರ್ಷ ನಾನು ದೂರ ಇದ್ದೆ, ಕರ್ತನಲ್ಲಿ ಕಾದಿದ್ದೆ. ನನಗೆ ಕೊಟ್ಟಂಥ ಅನೇಕ ಸಣ್ಣ ಪುಟ್ಟ ಸೇವೆಗಳು ಅಲ್ಲಿದ್ದಂಥ ಸಭೆಯಲ್ಲಿ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದರಲ್ಲಿ ನಾವು ನಂಬಿಕಸ್ಥರಾಗಿದ್ವಿ. ಆದರೆ ಒಂದು ದಿನ ದೇವರು ಮಾತನಾಡಿದ್ರು, 2013 ಮೇಲಿ ಯೆರೂಸಲೇಮಿನ ಪೌಳಿ ಗೋಡೆಗಳು ಬಿದ್ದೋಗಿದೆ ಎಂಬುದಾಗಿ. ಅಂದರೆ ಶಿವಮೊಗ್ಗದಲ್ಲಿರುವಂಥ
ಸೇವೆಯ ಭಾಗಗಳಲ್ಲಿ ಅನೇಕ ಒಡಕುಗಳು, ಬಿರುಕುಗಳು, ಅನೇಕ ಹೋರಾಟಗಳು ಬಂದಿದೆ ಎಂಬುದಾಗಿ ಹೇಳಿ ದೇವರ ನೆನಪಲ್ಲಿ ಇತ್ತಲ್ವ ಅದು ಕಾರ್ಯ. ಆದರೆ ಅದನ್ನು ದೇವರು ನನಗೆ ಹೇಳಲಿಲ್ಲ, ಯೆರೂಸಲೇಮಿನ ಪೌಳಿ ಗೋಡೆಗಳು ನೀನು ಕಟ್ಟಬೇಕು. ದೇವರು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾರೆ ಎಂಬುದಾಗಿ ನೆನೆಸಿ ನಾನು ನೋಡುವಾಗ, ಆಯಿತು ಸ್ವಾಮಿ, ನೀನೇನು ಹೇಳ್ತೀಯ ಅದಕ್ಕೆ ನಾನು ಒಪ್ಪಿಸ್ಕೊಡ್ತೇನೆ. ಶಿವಮೊಗ್ಗಕ್ಕೆ ವಾಪಸ್ ಹೋಗ್ಬೇಕು ಎಂಬುದಾಗ ಅಲ್ಲ, ನೀನೇನು ಹೇಳ್ತೀಯ ಅದನ್ನು ನಾನು ಮಾಡ್ತೀನಿ ಅಂತ ದೇವ್ರಿಗೆ ಒಪ್ಪಿಸ್ಕೊಟ್ಟೆ. ಆ ದಿನವೇ ಒಂದು ಸೇವಕರ ಮುಖಾಂತರವಾಗಿ ಒಂದು ವಾಕ್ ಪ್ರವಾದನೆ ಬಂತು, ನೀನು ಮತ್ತೆ ಸೇವೆಗಾಗಿ ನೀನು ನಿಲ್ತಿ ಎಂಬುದಾಗಿ, ಮತ್ತೆ ದೇವರು ನಿನ್ನನ್ನು ಅನೇಕ ಜನರ ಮುಂದೆ ನಿನ್ನನ್ನು ಕೊಂಡೋಗ್ತಾರೆ ಎಂಬುದಾಗಿ. ನಾನು ಎಲ್ಲಿ ಕೊಂಡೋಗ್ತಾರೆ? ಈ ಮೂಲೆಯಲ್ಲಿ ನಾನು ಇದ್ದೀನಿ, ಎಲ್ಲೋಗೋಕ್ಕೆ ಸಾಧ್ಯ? ದೇವರು ಬೇರೆ ಏನೋ ಸೇವೆ ಸ್ಟಾರ್ಟ್ ಮಾಡಿಸ್ತಾರೆ ಎಂಬುದಾಗಿ ನಾನು ನೆನೆಸ್ಕೊಂಡೆ. ಆದರೆ 2013 ಮೇ ತಿಂಗಳು ನಮ್ಮ ಯಜಮಾನರಿಗೆ ಕ್ಯಾನ್ಸರ್ ಆಯಿತು ಅಂತ ಗೊತ್ತಾದಾಗ ನಾವು ಹಾಸ್ಪಿಟ್ಲಿಗೆ ಓಡೋಗಿ ಮಾತಾಡುವಾಗ ಅಲ್ಲಿ ಅವರು ಏನೆಲ್ಲ ಆಯಿತೋ ಅದಕ್ಕೆಲ್ಲ ಅವರು ಕ್ಷಮಾಪಣೆ ಕೇಳಿದ್ರು, ನಾನು ಕ್ಷಮಾಪಣೆ ಕೇಳಿದೆ. ಸೊ ಕರ್ತನ ಸಮ್ಮುಖದಲ್ಲಿ ಮತ್ತೆ ನಾವು ಒಂದಾಗಿ ಸೇರುವಂಥ ಸಂದರ್ಭ ಬಂತು. ಆದರೆ ಪರಿಸ್ಥಿತಿಗಳು, ಸುತ್ತಮುತ್ತಲಿದ್ದಂಥ ಜನರು ಅದಕ್ಕೆ ಬಿಟ್ಟುಕೊಡ್ಲಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಹೇಳಿದ್ರು, ನೀನು ಬರ್ತಾ ಹೋಗ್ತಾ ಇರು, ಪರಿಸ್ಥಿತಿ ಎಲ್ಲ ಸರಿಯಾಗುತ್ತೆ ಅಂತ. ಸೊ ನಾನು ನನ್ನ ಮಕ್ಕಳು ಹಾಗೆ ಹೋಗ್ತಾ ಬರ್ತಾ ಪ್ರಾರ್ಥನೆಯೊಂದಿಗಿರುವಾಗ 2014 ಫೆಬ್ರವರಿ ತಿಂಗಳು ಇನ್ನೇನು ನಾನು ಮತ್ತೆ ಶಿವಮೊಗ್ಗಕ್ಕೆ ನಾನು ಹೋಗಬೇಕು ಅವ್ರು ಹೇಳಿದ ಮಾತನ್ನು ಕೇಳಿ. ಆದರೆ 2014 ಫೆಬ್ರವರಿ 16ನೇ ತಾರೀಕು ತುಂಬ ಸೀರಿಯಸ್ ಆಗಿ 17ನೇ ತಾರೀಕು ಅವ್ರು ಬೆಳಗಿನ ಜಾವ ತೀರ್ಕೊಂಡಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಒಂದು ಹೋಪು, ಮತ್ತೆ ಅವ್ರು ಚೆನ್ನಾಗಿ ಬರ್ತಾರೆ, ನಾವೆಲ್ಲ ಕುಟುಂಬವಾಗಿ ನಿಲ್ತೀವಿ ಅಂತ. ಆದರೆ ಆ ಸಂಗತಿ ಆಗಲಿಲ್ಲ. ಅವ್ರು ತೀರ್ಕೊಂಡ ತಕ್ಷಣ ಎಲ್ಲ ಪರಿಸ್ಥಿತಿ ಉಲ್ಟಾ ಆಯಿತು. ಆದರೆ ಒಂದೇ ಮಾತು, ನೀನು ಆ ಸ್ಥಳಕ್ಕೆ ಹೋಗಬೇಕು ಅಂತ ಅವ್ರು ಹೇಳಿದಂಥ ಒಂದು ಮಾತಿಗೆ ನಾನು ನನ್ನ ಕುಟುಂಬ ಅಲ್ಲಿಗೆ ಹೋದ್ವಿ. ನಾವು ಅಲ್ಲಿ ಹೋದಾಗ ಅಲ್ಲಿದ್ದಂಥ ಪರಿಸ್ಥಿತಿನೇ ಬೇರೆ, ಅಲ್ಲಿದ್ದಂಥ ಚರ್ಚ್ ಟ್ರಸ್ಟಿಗಳು ಇದ್ದಂಥ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ನಮ್ಮನ್ನು ಬಿಡಲಿಲ್ಲ. ನಮ್ಮನ್ನು ಇಷ್ಟು ವರ್ಷ ಬಿಟ್ಟೋಗಿದ್ದಾರಲ್ಲ, ಈಗ ಬಂದು ಮಕ್ಕಳಾದರೂ ಸೇವೆ ನಡೆಸ್ಕೊಂಡು ಹೋಗಲಿ ಅನ್ನೋ ಮನೋಭಾವನೆ ಯಾರಿಗೂ ಇರಲಿಲ್ಲ ಅಲ್ಲಿ. ಆದರೆ ಕರ್ತನ ಯೋಜನೆ ದೊಡ್ಡದು. ಒಂದೊಂದು ಹೋರಾಟಗಳ ಮಧ್ಯದಲ್ಲಿ ಆತನ ಹಸ್ತ ಯಾವ ರೀತಿಯಾಗಿ ಕಾರ್ಯ ಮಾಡ್ತದೆ ಎಂಬುದಾಗಿ ನಾವು ನೋಡೋದಾದರೆ, ಫೆಬ್ರವರಿ ತಿಂಗಳು, ಮಾರ್ಚ್, ಏಪ್ರಿಲ್, ಮೇ 3 ತಿಂಗಳು ಬಂದಂಥ ಎಲ್ಲ ಹೋರಾಟ ಅಂದರೆ ಪೊಲೀಸ್ ಕೇಸ್ ಆಯಿತು, ಅರೆಸ್ಟ್ ಮಾಡಿಸಿದ್ರು, ನನ್ನ ಮಕ್ಕಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೂರಿಸಿದ್ರು. ಆದರೆ ಅಧಿಕಾರಿಗಳ ಮಧ್ಯದಲ್ಲೂ ಕೂಡ ಕರ್ತನ ನಮಗೆ ಸಹಾಯಕನಾಗಿ ನಿಂತನು. ಯಾವ ಹೆಣ್ಣುಮಕ್ಕಳನ್ನು ರಾತ್ರಿಯಲ್ಲಿ ನೀವು ಸ್ಟೇಷನಲ್ಲಿ ಇಟ್ಕೊಳ್ಳೋಂಗಿಲ್ಲ, ಅದೇನು ವಿಚಾರಣೆ ಇದೆ ಆಮೇಲೆ ನೋಡೋಣ, ಅವ್ರ ಗಂಡನ ಆಸ್ತಿ ತಾನೆ, ಅವ್ರ ಗಂಡನ ಮನೆ ತಾನೆ, ಹೋಗಿರಲಿ ಬಿಡು ಅನ್ನೋ ರೀತಿಲಿ ಅಲ್ಲಿ ಸ್ಟೇಷನಲ್ಲಿ ನಮ್ಮ ಪರವಾಗಿ ನಿಂತು ಮಾತಾಡಿ ನಮ್ಮನ್ನು ಕಳಿಸ್ಬಿಟ್ರು. ಅವಮಾನ ತಡಿಲಾರ್ದಿಲ್ಲ ನಾವೇನು ಮಾಡಿದ್ವಿ, ಮತ್ತೆ ಶಿವಮೊಗ್ಗ ಬೇಡಪ್ಪ, ಬೆಂಗಳೂರಲ್ಲೇ ಎಲ್ಲ ಸೆಟ್ಲ್ ಆಗೋಣ, ಮಕ್ಕಳು ಓದ್ತಾ ಇದ್ದಾರೆ, ಎಲ್ಲಾದರೂ ಫಾರಿನ್ಗೆ ಹೋಗಿ ಸೆಟ್ಲ್ ಆಗ್ಬೋದು ಅನ್ನೋ ಯೋಜನೆಯಲ್ಲಿದ್ವಿ. ಅದೇ ನಾನು ಸೋನಿ ಮಾತಾಡಿಕೊಂಡು, ಇಲ್ಲ ಅಕ್ಕ, ಭಾರ ದೇವರು ಕೊಟ್ಟಿದ್ದಾರೆ, ಏನೇ ಅವಮಾನ ಬರಲಿ, ಏನೇ ನಿಂದೆ ಬರಲಿ, ವಾಪಸ್ ನಾವು ಶಿವಮೊಗ್ಗಕ್ಕೆ ಹೋಗೋಣ ಅಂತೇಳಿ ಮತ್ತೆ ನಾವು ಬಂದು ಮಕ್ಕಳೊಂದಿಗೆ ಕರ್ಕೊಂಡು ನಮ್ಮ ಹಳ್ದಕ್ಕ ಅಂತ ಇದ್ದಾರೆ ಅವ್ರ ಮನೇಲಿ ಇದ್ಕೊಂಡು ಅನೇಕರ ಸಹಾಯದೊಂದಿಗೆ ಶಿವಮೊಗ್ಗ ಪಟ್ಟಣಕ್ಕೆ ಮತ್ತೆ ನಾವು ಕಾಲಿಟ್ಟು 3 ತಿಂಗಳು ಅದ್ಭುತವಾಗಿ ದೇವರು ಯಾವ ಸೇವೆ ನಾನು ಮಾಡೋಕ್ಕಾಗಲ್ಲ, ಯಾವ ಒಂದು ಕಾರ್ಯ ನಾನು ಕಳ್ಕೊಂಡಿದ್ರೆ ಪುನಃ ಸಿಗುತ್ತೋ ಇಲ್ವೋ ಅಂತ ಇದ್ನೋ ಅವೆಲ್ಲವನ್ನು ದೇವರು ಒದಗಿಸ್ಕೊಟ್ರು. ನಾನು ಹೇಳೋದಾದರೆ ಇವತ್ತು ದಿನ ಪೂರ್ತಿ ಸಾಕಾಗಲ್ಲ, ಆದರೆ ಸ್ವಲ್ಪ ಮಾತ್ರ ಹೇಳ್ತೀನಿ. 2014ರಿಂದ 2025 ತನಕ ಯಾವುದೋ ಮೂಲೆಯಲ್ಲಿ ಹೇಗೆ ನಡೆಸ್ತಾರೆ ಎಂಬುದಾಗಿ ಈ ಚರ್ಚಲ್ಲಿದ್ದಂಥ 1000 ಜನ ಪಾಸ್ಟರ್ ಸತ್ತೋದ ತಕ್ಷಣ ಎಲ್ಲ ಚೆಲ್ಲಾಪಿಲ್ಲಿ ಆಗ್ಲಿಕ್ಕೆ ಸ್ಟಾರ್ಟ್ ಆದರು. ಇನ್ನು ನಾನಲ್ಲಿ ಹೋದ ತಕ್ಷಣವೇ ಇದ್ದಂಥ ಜನರನ್ನು ಅನೇಕರು ತಲೆ ಬ್ರೈನ್ ವಾಶ್ ಮಾಡಿ ಎಲ್ಲ ಬಿಡಿಸಿ 1000 ಜನ ಇದ್ದಂಥವರು 30 ಜನಕ್ಕೆ ಬಂದರು. 35 ಜನ ಪ್ರಸಂಗ ಮಾಡೋಕ್ಕೆ ಬರಲ್ಲ, ಆರಾಧನೆ ಮಾಡ್ಲಿಕ್ಕೆ ಬರ್ತದೆ. ನನ್ನ ಮಕ್ಕಳು ಚಿಕ್ಕವರು, 18 ವರ್ಷ ಒಬ್ಬ, 16 ವರ್ಷ ಒಬ್ಬ, ಚಿಕ್ಕ ಮಗಳೊಬ್ಬಳು, 3 ಜನರು ನಾನು ನಾದ್ನಿ. ಏನೂ ಗೊತ್ತಿಲ್ಲ, ವಾರ ಒಬ್ಬೊಬ್ಬರು ಸೇವಕರನ್ನ ಇಟ್ಟು ಮಾಡೋದು. ಆದರೆ ದೇವರ ದೊಡ್ಡ ಒಂದು ಮಹತ್ತಾದಂಥ ಉದ್ದೇಶ ನಮ್ಮ ಕುಟುಂಬದ ಮೇಲೆ ಇದ್ದಿದ್ದರಿಂದ ಸೇವಕನ ಕುಟುಂಬವನ್ನು
ಅನಾಥರಾಗಿ ಬಿಡೋದಿಲ್ಲ, ಭಿಕ್ಷೆ ಬೇಡಿ ತಿನ್ನೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದಂಥ ವಾಕ್ಯ 100ಕ್ಕೆ 100 ಸತ್ಯ. ಸೊ ದೇವರ ಸಮ್ಮುಖದಲ್ಲಿ 2014ರಿಂದ 25ರ ತನಕ ದೇವರು ನಮ್ಮನ್ನು ಹಂತ ಹಂತವಾಗಿ ತನ್ನಲ್ಲಿ ಬಲಗೊಳ್ಳುವಂತೆ ದೇವರು ಮಾಡಿಕೊಂಡು ಬಂದನು. ಈ ಮೀಡಿಯಾ ಸೇವೆ, ನಮ್ಮ ಅಪೋಸ್ಟಲಿಕ್ ಪ್ರೊಡಕ್ಷನ್, ಈ ಮೀಡಿಯಾ ಹಾಡುಗಳ ಸೇವೆ 2017ರಿಂದ ಪ್ರಾರಂಭವಾಯಿತು. ಇದೇ ಆಶ್ರಯವು ನೀನೇ ಏಸಯ್ಯ, ಆಧಾರವು ನೀನೇ ಏಸಯ್ಯ. ಇದು ಬೇರೆ ಸೇವಕರು ಬರೆದ ಹಾಡು ಆಗಿದೆ, ಆದರೆ ನನ್ನ ಕುಟುಂಬಕ್ಕೆ ಇದು ಆಧಾರವಾಗಿ ನಿಲ್ತು. ನಿನ್ನಿಂದ ಆಗದ ಕಾರ್ಯ ಒಂದೂ ಇಲ್ಲ ಎಂಬುದಾಗಿ ದೇವರಿಗೆ ಹೇಳಿದೆವು. ಕಷ್ಟದ ದಿನದಲ್ಲಿ ನೀನು ಜೊತೆಗಾರನಾಗಿದೆಯಪ್ಪ. ನನ್ನ ಕಣ್ಣೀರಿನ ಸಮಯದಲ್ಲಿ ನೀನು ನನ್ನನ್ನು ನೋಡ್ತೀಯ ದೇವರೇ. ನಿನ್ನ ಪ್ರೀತಿ ಒಂದೇ ನಮಗೆ ಸಾಕು ದೇವರೇ. ನಿನ್ನ ನೆರಳಿನಲ್ಲಿ ನಾವು ಬದುಕ್ತೇವೆ ಸ್ವಾಮಿ ಎಂಬುದಾಗಿ ಆತನನ್ನು ಆಶ್ರಯಿಸಿಕೊಂಡು ನಡೆಯೋದಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಪ್ರಿಯರೇ. ಒಂದೊಂದು ದಿನ ಕೂಡ ದೇವರು ಸೇವೆಯಲ್ಲೂ ಕೂಡ ದೇವರ ಮೇಲೆತ್ತಲಿಕ್ಕೆ ಆರಂಭಿಸಿದರು. ಎಷ್ಟು ಜನರ ಮುಂದೆ ನಮ್ಮನ್ನು ಅವಮಾನ ಮಾಡಿ ಈ ರೀತಿಯಾದಂಥ ಅಂಥವಳು ಅಂತ ನನ್ನನ್ನು ಅಂದರು, ಅಂಥವರ ಮುಂದೆ ದೇವರು ನನ್ನನ್ನು ಎತ್ತಿದ್ರು. ಎಲ್ಲಿ ನಿನಗೆ ಅವಮಾನವಾಯಿತೋ ಅದೇ ಸ್ಥಳದಲ್ಲಿ 2ರಷ್ಟು ಮಾನ ಕೊಡ್ತೇನೆ ಎಂಬುದಾಗಿ ಹೇಳಿದಂಥ ಕಾರ್ಯಗಳನ್ನು ದೇವರು ಮಾಡಿದರು. ಇದು ಸಾಧಾರಣವಾದಂಥ ಸಾಕ್ಷಿ ಅಲ್ಲ ಪ್ರಿಯರೇ. ಅನೇಕರ ಜೀವಿತದಲ್ಲಿ ಈ ರೀತಿಯಾದಂಥ ಕಷ್ಟ, ಗಂಡನಿಂದನೋ ಮಕ್ಕಳಿಂದನೋ ಅನೇಕ ಪರಿಸ್ಥಿತಿಗಳನ್ನು ಹಾದೋಗ್ತಿರುವಂಥ ನೀವಿರ್ಬೋದು ಈ ದಿನದಲ್ಲಿ. ಆದರೆ ನಾನು ಹೇಳುವಂಥ ಒಂದೇ ಕಾರ್ಯ, ದೇವರ ಸಮ್ಮುಖದಲ್ಲಿ ನಮ್ಮನ್ನು ನಾವು ಬಿಟ್ಟುಕೊಡುವಾಗ ಆತನು ಎಂದಿಗೂ ನಮ್ಮನ್ನು ಅನಾಥರಾಗಿ ಬಿಡೋದಿಲ್ಲ ಪ್ರಿಯರೇ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಅದರ ಈ ಒಂದು ಮೀಡಿಯಾ ಸೇವೆ ಜೊತೆ, ಸಭೆಯ ಸೇವೆ ಜೊತೆ ನಮಗೆ ಒಂದು ಹೋಮ್ ಕೊಟ್ಟಿದ್ದಾರೆ. ಅಂದರೆ ಅನಾಥ ಮಕ್ಕಳಿದ್ದಾರೆ, ಹೋಪ್ ಹೋಮ್ ಫೌಂಡೇಶನ್ ಎಂಬುದಾಗಿ. ಈಗ 52 ಮಕ್ಕಳಿದ್ದಾರೆ. ಆಗ 7 ಮಕ್ಕಳು ನಮಗೆ ಊಟ ಇಲ್ಲ ಸರಿಯಾಗಿ, 2014ರಿಂದ ನಮಗೆ ಊಟ ಇಲ್ಲ. ಆದರೆ ಹೇಗೇಗೋ ಒಬ್ಬೊಬ್ಬರು ಮನೆಯಿಂದ ರೇಷನ್ ಅಕ್ಕಿಗನ್ನು ತರಿಸಿ ಕಾಸಿಗೆ ಅಲ್ಲಿ ಇಲ್ಲಿ ಓಡೋಗಿ ರೇಷನ್ ಅಕ್ಕಿ ತರೋದು. ನಮ್ಮ ಜೊತೆ ಇಲ್ಲೇ ಹುಬ್ಬಳ್ಳಿಯಿಂದ ಇದ್ದಂಥವರೆಲ್ಲ ನಮ್ಮ ಆಗ ಹೋಮಲ್ಲಿ ಮಕ್ಕಳಿದ್ರು, ಅವರಿಗೆ ಗೊತ್ತಿದೆ. ಹೋಗಿ ಚಾನಲ್ಗಳ ಹತ್ರ ಹೋಗಿ ಸೌದೆಗಳನ್ನ ಕಡ್ಕೊಂಬಂದು ಸೌದೆಯಲ್ಲಿ ಅನ್ನ ಮಾಡಿ ಮಕ್ಕಳಿಗೆ ಬೇಯಿಸಾಕಿ ನಾವು ಮಕ್ಕಳನ್ನು ಬೆಳೆಸಲಿಕ್ಕೆ ಆರಂಭಿಸಿದ್ದೇವೆ. ಈ ದಿನದವರೆಗೂ ಕರ್ತನನ್ನು ನಾವು ಮುಂದಿಟ್ಟಿರೋದರಿಂದ ನಮ್ಮನ್ನು ಎಂದಿಗೂ ದೇವರ ಅವಮಾನಕ್ಕೆ ಒಳಗಾಗೋದಕ್ಕೆ ಬಿಡಲೇ ಇಲ್ಲ. ಹಲ್ಲೆಲೂಯ. ದೇವರು 52 ಮಕ್ಕಳು ನಮ್ಮ ಹೋಪ್ ಹೋಮ್ ಫೌಂಡೇಶನಲ್ಲಿ ಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ವಿದ್ಯಾಭ್ಯಾಸ, ಆ ಮಕ್ಕಳಿಗೆ ಊಟ, ಬಟ್ಟೆ ಎಲ್ಲವನ್ನು ದೇವರೇ ಅದ್ಭುತವಾಗಿ ದೇವರು ನಡೆಸ್ತಾ ಇದ್ದಾರೆ. ಯಾವ ಫಾರಿನ್ ಫಂಡ್ಸು ಬೇರೆ ಯಾವ್ದು ಕಾರಣಗಳು ಎಲ್ಲ ಬರ್ತಾ ಇದೆ ಎಂದಾಗ ಅನೇಕರು ನೆನೆಸ್ಕೊಂಡ್ರು. ಆದರೆ ನಮ್ಮನ್ನು ಪೋಷಿಸ್ತಿರುವವನು ದೇವರೇ. ಹಲ್ಲೆಲೂಯ. ನಾನು, ನನ್ನ ಕುಟುಂಬ, ನಾನೊಬ್ಬಳೇ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ನನ್ನ ಮಕ್ಕಳು, ನನ್ನ ನಾದಿ, ನಾವೆಲ್ಲ ಸೇರಿ, ನಮ್ಮ ಜೊತೆಲಿ ಇನ್ನೂ ಅನೇಕ ಸೇವಕರಿದ್ದಾರೆ, ಅವರೆಲ್ಲರೂ ಸೇರಿ ಇವತ್ತಿನ ದಿನದಲ್ಲಿ ಶಿವಮೊಗ್ಗ ಪ್ರಾಂತ್ಯದಲ್ಲಿ, ಭದ್ರಾವತಿ ಪ್ರಾಂತ್ಯದಲ್ಲಿ ಒಂದು ಮಹಿಮೆಯುಳ್ಳಂಥ ಸೇವೆ ನಾವು ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ನಾನು ಒಂದು ಹಾಡು ಹೇಳಿದ್ದೇನೆ, ನನ್ನ ನಡೆಸುವವ ನೀನೇ, ತಲೆ ಎತ್ತುವವ ನೀನೇ, ತಕ್ಕ ಸಮಯದಿ. ಎಷ್ಟು ಜನ ಕೇಳಿದರೆ ಈ ಹಾಡು? ನಿನಗೆ ಮರೆಯಾಗಿ ಒಂದೂ ಇಲ್ಲ. ಹಲ್ಲೆಲೂಯ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ಹೇಳೋಣವ. ನಿನಗೆ ಮರೆಯಾಗಿ ಒಂದು ಇಲ್ಲವೇ, ಓ ಎಂದು ಎಂದು ಆರಾಧಿಸುವೆ. ನನ್ನ ಜೊತೆ ಹಾಡ್ತೀರಾ ಇದನ್ನ? ನನ್ನ ನಡೆಸಿದಂಥ ದೇವರು ಈ ದಿನದಲ್ಲಿ ನಿಮ್ಮನ್ನು ನಡೆಸ್ತಾನೆ ಪ್ರೇರೆ. ಹಲ್ಲೆಲೂಯ. ನನ್ನ ಕುಟುಂಬವನ್ನು ತಲೆ ತಗ್ಗುವುದಕ್ಕೆ ಬಿಡದಂತೆ ನನ್ನ 3 ಮಕ್ಕಳ ಜೀವಿತದಲ್ಲಿ ದೇವರು ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲ್ಲೆಲೂಯ. ನಮ್ಮ ಕುಟುಂಬದಲ್ಲಿ ತಂದೆ ಇಲ್ಲ ಅಂದರೂ ಕೂಡ ನನ್ನ ಮಕ್ಕಳಿಗೆ ತಂದೆಯ ಸ್ಥಾನದಲ್ಲಿ ನನ್ನ ನಾದ್ನಿಯನ್ನು ದೇವರು ಕೊಟ್ಟು, ಆ ಮಕ್ಕಳು ಯಾವ ದಾರಿಗೆ ಹೋಗಬೇಕು, ಏನು ಮಾಡಬೇಕು, ಹೇಗೆ ನಿಲ್ಲಬೇಕು, ಹೇಗೆ ಮಾತಾಡಬೇಕು, ಹೇಗೆ ಒಬ್ಬರ ಹತ್ರ ನಾವು ನಿಂತು ನಡಿಬೇಕೆಂಬುದಾಗಿ ಎಲ್ಲ ಕಾರ್ಯಗಳನ್ನು ನನ್ನ ಆಜ್ಞೆ ನನ್ನ ಮಕ್ಕಳಿಗೆ ಕಲಿಸ್ಕೊಟ್ರು. ನನಗೆ ತಂದೆ ಕೊರತೆ ಇತ್ತು, ನನ್ನ ಏಸಪ್ಪ ನನ್ನ ತಂದೆ ಆದರು. ನನ್ನ ಮಕ್ಕಳಿಗೆ ತಂದೆ ಕೊರತೆ ಇತ್ತು, ಆ ಸ್ಥಾನವನ್ನು ನನ್ನ ನಾದ್ನಿ ತಗೊಂಡ್ರು. ಹಲ್ಲೆಲೂಯ.
ಸಾಧಾರಣವಾದ ಕೆಲಸ ಅಲ್ಲ. ಒಂದು ಮಕ್ಕಳ ಜವಾಬ್ದಾರಿ ತಗೊಂಡು ಬೆಳೆಸೋದು, ಆ ಕಾರ್ಯವನ್ನು ಅವ್ರು ಮಾಡಿರೋದ್ರಿಂದ ಇವತ್ತು ಕೂಡ ನನ್ನ ಮಕ್ಕಳು ಇಷ್ಟು ದೊಡ್ಡವರಾದರೂ ಅತ್ತೆ ಏನು ಹೇಳ್ತಾರೋ ಅದೇ ಅಂತ. ಯಾಕಂದರೆ ಅವರು ಪಟ್ಟಂಥ ಪ್ರಯಾಸ ಎಲ್ಲವನ್ನು ಕರ್ತನು ನೋಡಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ಏನು ಹೇಳ್ತದೆ ಹಾಡು, ನನ್ನ ಮನಸ್ಸನ್ನು ನೀನು ಕಂಡೆ ದೇವರೇ. ಯಾರು ಇಲ್ಲದಂಥ ಸಮಯ ತಾಯಿಯಂತೆ ನೀನು ಸಂತೈಸಿದ್ದೆ ಎಂಬುದಾಗಿ ಹಾಡೋಣವ. ನನ್ನ ಜೊತೆ ಸೇರಾಡ್ತೀರಾ ದೇವರ ಸಮ್ಮುಖದಲ್ಲಿ? ನಾನು ಹೋದಂಥ ಪರಿಸ್ಥಿತಿಯಲ್ಲಿ ಈ ದಿನದಲ್ಲಿ ನೀವು ಕೂಡ ಹಾದೋಗ್ತಾ ಇರಬಹುದು. ಯಾರಿಗೆ ಹೇಳ್ಕೊಳ್ಳಿಕ್ಕಾಗಿರುವಂಥ ಸ್ಥಿತಿಯಲ್ಲಿ ನೀವು ಇರ್ಬೋದು. ಆದರೆ ನನ್ನನ್ನು ಸಂರಕ್ಷಿಸಿ ಕಾಪಾಡಿ ನನ್ನ ತಲೆ ಬಗ್ಗದ ಹಾಗೆ ನನಗೆ 2ರಷ್ಟು ಮಾನವನ್ನು ಕೊಟ್ಟು ನಡೆಸ್ತಂತ ಅದೇ ದೇವರು, ಅದೇ ಕರ್ತನು ಈ ದಿನ ನಮ್ಮ ಮಧ್ಯದಲ್ಲಿ, ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ ಪ್ರಿಯರೇ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಸಲ್ಲಿಸೋಣವ. ಚಿಕ್ಕವನೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ಕಂಡೇ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರಾನಿ ಒರೆಸಿದೆ. ಚಿಕ್ಕವಳೆಂದು ನನ್ನ ತಳ್ಳಿ ಆಗದೆಂದು ನೆನೆಸಿದ ಸಮಯ ನನ್ನ ಮನಸ್ಸನ್ನು ಕಂಡೇ. ಯಾರು ಇಲ್ಲದಂತ ಸಮಯ ತಾಯಿಯಂತೆ ನನ್ನ ಸಂತೈಸಿ ಕಣ್ಣೀರಾನಿ ಒರೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ಲೊಡವಲ್ಲದು ಸರಿ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಎಂದು ಆರಾಧಿಸುವೆ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ನ ಮಗಳೇ ಎಂದು ಕರೆದಿ. ಪ್ರೀತಿಸಿದವರ್ ಕೈ ಬಿಟ್ಟ ಸಮಯ ನಿನ್ ಕರದಿ ನನ್ನ ಹೊತ್ತು ಭರವಸೆ ನೀಡಿದಿ. ಎಲ್ಲರೂ ಸೇರಿ ಆಡೋಣವ. ಧೂಳಿನಲ್ಲಿ ಕೆಸರಿನಲ್ಲಿದ್ದೆ, ಲೋಕದಿಂದ ಮರೆಯಲ್ಪಟ್ಟೆ, ನನ್ನ ಮಗಳೇ